ಆತ ಅರಮನೆ ಹತ್ರ ನಡೀತಾ ಹೊರಟ. ಮುಂದೆ ಹೋಗಿದ್ದ ಆತನ್ನ ಮುದುಕಿ ನಿಲ್ಸಿ, ಕಂದ, ನಿನ್ನ ಹೆಸರೇನಪ್ಪ ಅಂದ್ರೆ ತನ್ನ ಜುಟ್ಟನ್ನ ಬಿಗಿಯಾಗಿ ಕಟ್ಟಿದ್ದ ಆತ ಹಿಂದೆ ತಿರುಗಿ, ವಿಷ್ಣುಗುಪ್ತ ಚಾಣಕ್ಯ ಅಂದ. ಚಾಣಕ್ಯ ನಂದರಾಜನ್ ಆಸ್ಥಾನದ ಕಡೆ ಹೋಗ್ತಿರ್ಬೇಕಾದ್ರೆ ಸುಮಾರು 10 ವರ್ಷಗಳ ಹಿಂದೆ ಪಿಂಪಲಿ ಸಾಮ್ರಾಜ್ಯದಲ್ಲಿ ನಡೆದ ಘಟನೆ ನೆನಪಾಗ್ತಾ ಹೋಯ್ತು. ಪಿಂಪಲಿ ಸಾಮ್ರಾಜ್ಯದ ರಾಜ ಭೀಮದೇವ ಅವತ್ತು ತನ್ನ ಆಸ್ಥಾನದಲ್ಲಿ ಒಂದು ಚರ್ಚಾ ಸ್ಪರ್ಧೆ ಏರ್ಪಡಿಸಿದ್ದ. ಆ ಚರ್ಚೆಯಲ್ಲಿ ಭಾಗವಹಿಸಕ್ಕಂತ ದೇಶದ ಅತಿ ಬುದ್ಧಿವಂತ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಂಡಿದ್ರು. ಆ ಚರ್ಚೆಯಲ್ಲಿ ಭಾಗವಹಿಸಿದವ್ರಿಗೆಲ್ಲ ದಕ್ಷಿಣ ರೂಪದಲ್ಲಿ ಆಹಾರ, ಬಟ್ಟೆ ಸಿಕ್ಕರೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ರಾಜನ್ ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನ ಸಿಗೋದಿತ್ತು. ಈ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು ಅಂತ ತಕ್ಷಶಿಲೆ ವಿಶ್ವವಿದ್ಯಾಲಯ ತನ್ನ ಅತಿ ಚಾಣಾಕ್ಷ ವಿದ್ಯಾರ್ಥಿ ಮಹಾನ್ ಮೇಧಾವಿ ಚಾಣಕ್ಯನ್ನ ಕಳಿಸ್ಕೊಟ್ಟಿತ್ತು. ಮಹಾಮಂತ್ರಿ ಕೃಷ್ಣಸ್ವಾಮಿ ಎಲ್ಲಾ ಸ್ಪರ್ಧಿಗಳಿಗೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆದ್ರೆ ಇಲ್ಲಿವರೆಗೂ ಒಬ್ಬ ಸ್ಪರ್ಧಿಗೂ ಅವರ ಪ್ರಶ್ನೆಗಳಿಗೆ ಸಮಾಧಾನ ತರಿಸೋ ತರ ಉತ್ತರ ಕೊಡಕ್ ಸಾಧ್ಯ ಆಗಿರ್ಲಿಲ್ಲ. ಈಗ ಚಾಣಕ್ಯನ್ ಸರದಿ ಬಂತು. 20 ವರ್ಷ ಚಾಣಕ್ಯ ಮಹಾರಾಜ ಭೀಮದೇವ ಮತ್ತವನ ಮಂತ್ರಿಮಂಡಲಕ್ಕೆ ನಮಸ್ಕಾರ ಮಾಡಿ ತನ್ನ ಪರಿಚಯ ಮಾಡ್ಕೊಂಡ. ಅದಾದ್ಮೇಲೆ ತನ್ನ ಜಡೆನ ಬಿಗಿಯಾಗಿ ಕಟ್ಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಕಂತ ರಾಜನ್ ಮುಂದ್ ಬಂದ್ ನಿಂತ. ಚಾಣಕ್ಯನ್ ಮುಖದ ಮೇಲೆ ಜ್ಞಾನದ ಬೆಳಕು, ವಿಪರೀತ ಆತ್ಮವಿಶ್ವಾಸ ಕಾಣ್ತಾ ಇತ್ತು. ಮಹಾಮಂತ್ರಿ ಕೃಷ್ಣಸ್ವಾಮಿ ಚಾಣಕ್ಯನಿಗೆ ತಮ್ಮ ಮೊದಲ ಪ್ರಶ್ನೆ ಕೇಳಿದ್ರು. ಹೇಳು ಚಾಣಕ್ಯ, ಮನುಷ್ಯನ ಅತಿ ದೊಡ್ಡ ಶತ್ರು ಯಾರು? ಆ ಪ್ರಶ್ನೆಗೆ ಚಾಣಕ್ಯ ನಗ್ತಾ ಅಂದ, ಮನುಷ್ಯನ ಅತಿ ದೊಡ್ಡ ಶತ್ರು ಅಂದ್ರೆ ಅಹಂಕಾರ. ಅಲ್ಲಿ ಕೂತಿದ ಮಂತ್ರಿಗಳೆಲ್ಲ ಚಾಣಕ್ಯನ ಉತ್ತರ ಕೇಳಿ ಖುಷಿಯಿಂದ ತಲೆ ಅಲ್ಲಾಡ್ಸಿದ್ರು. ಕೂಡ್ಲೆ ಕೃಷ್ಣಸ್ವಾಮಿ ಮತ್ತೊಂದು ಪ್ರಶ್ನೆ ಕೇಳಿದ್ರು. ಹಾಗಾದ್ರೆ ಜಗತ್ತಲ್ಲೇ ಅತಿ ದೊಡ್ಡ ಸಂಪತ್ತು ಯಾವುದು? ಚಾಣಕ್ಯ ಒಂದು ಕ್ಷಣನೂ ತಡ ಮಾಡದೆ ಹೇಳ್ದ, ಜ್ಞಾನ. ಜ್ಞಾನ ಜಗತ್ತಲ್ಲೇ ಅತಿ ದೊಡ್ಡ ಸಂಪತ್ತು. ಚಾಣಕ್ಯನ ಉತ್ತರ ಕೇಳಿ ವಿದ್ಯಾರ್ಥಿಗಳೆಲ್ಲ ಖುಷಿಯಿಂದ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ಆದ್ರೆ ಚಾಣಕ್ಯನ ಉತ್ತರ ಕೇಳಿ ರಾಜ ಭೀಮದೇವಂಗ್ ಮಾತ್ರ ಸಮಾಧಾನ ಆಗ್ಲಿಲ್ಲ. ಜ್ಞಾನ ಅತಿ ದೊಡ್ಡ ಸಂಪತ್ತಂತೆ. ಈ ಬಡ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ನನ್ನ ಭಂಡಾರದಲ್ಲಿರೋ ಚಿನ್ನ, ವಜ್ರ, ವೈಢೂರ್ಯ ನೋಡಿದ್ರೆ ಅರ್ಥ ಆಗತ್ತೆ ಯಾವ್ದು ದೊಡ್ಡ ಸಂಪತ್ತು ಅಂತ ಭೀಮದೇವ ತಾನೇ ಹೇಳ್ಕೊಂಡು ವ್ಯಂಗ್ಯವಾಗಿ ನಕ್ಕ. ಮಹಾಮಂತ್ರಿ 3ನೇ ಪ್ರಶ್ನೆ ಕೇಳ್ದ, ಜಗತ್ತಲ್ಲಿ ಅತಿ ದೊಡ್ಡ ವೀರ ಯಾರು? ಚಾಣಕ್ಯ ಹಿಂದೆ ಮುಂದೆ ಯೋಚನೆ ಮಾಡದೆ ತಕ್ಷಣ ಉತ್ತರ ಕೊಟ್ಟ, ಜಗತ್ತಿನ ಅತಿ ದೊಡ್ಡ ವೀರ ಅಂದ್ರೆ ದಾನವೀರ, ಕರ್ಣ. ಚಾಣಕ್ಯನ ಈ ಉತ್ತರ ಎಲ್ರಿಗೂ ಖುಷಿ ತಂತಾದ್ರೂ ಮಹಾರಾಜ ಭೀಮದೇವನ್ ಮನ್ಸನ್ನ ಮಾತ್ರ ಕೆಣಕ್ದಂಗಿತ್ತು. ಚಾಣಕ್ಯ ತನ್ನನ್ನೇ ಅಪಹಾಸ್ಯ ಮಾಡ್ತಿದ್ದಾನೆ ಅಂತ ರಾಜಂಗ್ ಅನಿಸ್ತು. ಭೀಮದೇವ ತನ್ನ ಸಿಟ್ನ ನಿಯಂತ್ರಣ ಮಾಡಕ್ಕೆ ಅಂತ ತನ್ನ ಸಿಂಹಾಸನನ ಗಟ್ಟಿಯಾಗಿ ಹಿಡ್ಕೊಂಡ. ಇದನ್ನ ನೋಡಿ ಚಾಣಕ್ಯಂಗೆ ಮಹಾರಾಜನ್ ಮನ್ಸಲ್ಲಿ ಏನ್ ಓಡ್ತಿರ್ಬೋದು ಅಂತ ಅರ್ಥ ಆಯ್ತು. ಆದ್ರೂ ಅವನು ಹೆದರ್ದೆ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡಕ್ ಸಜ್ಜಾದ. ಆದ್ರೆ ಮಹಾಮಂತ್ರಿ ಮುಂದಿನ ಪ್ರಶ್ನೆ ಕೇಳೋಷ್ಟ್ರಲ್ಲೇ ಮಹಾರಾಜ ಭೀಮದೇವ ತನ್ನ ಕೈ ಮೇಲೆತ್ತಿ ಮಹಾಮಂತ್ರಿ ಕಡೆ ನೋಡ್ದ. ಭೀಮದೇವನ್ ಮುಖದ ಮೇಲೆ ಸಿಟ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಭೀಮದೇವ ಹಲ್ಕಚ್ತಾ, ಈ ಬ್ರಾಹ್ಮಣ ಹುಡುಗಂಗೆ ಮುಂದಿನ ಪ್ರಶ್ನೆ ನಾನ್ ಕೇಳ್ತೀನಿ ಅಂದ. ಇದನ್ನ ಕೇಳಿ ಎಲ್ರೂ ಆಶ್ಚರ್ಯದಿಂದ ಭೀಮದೇವನ್ ಕಡೆ ನೋಡಿದ್ರು. ಚಾಣಕ್ಯನ ಉತ್ತರದಿಂದ ಭೀಮದೇವಂಗೆ ಸಿಟ್ಟು ಬಂದಿದೆ ಅಂತ ಎಲ್ರಿಗೂ ಅರ್ಥ ಆಗಿ ಅವರು ಗಾಬರಿಯಿಂದ ಚಾಣಕ್ಯ ಮತ್ತು ಭೀಮದೇವನ್ನ ನೋಡಕ್ ಶುರು ಮಾಡಿದ್ರು. ಭೀಮದೇವ ತನ್ನ ಸಿಂಹಾಸನದಿಂದ ಸ್ವಲ್ಪ ಮುಂದ್ ಸರಿದು ಚಾಣಕ್ಯನ್ನೇ ನೋಡ್ದ ಕೇಳ್ದ, ಚಾಣಕ್ಯ, ಶಾಸ್ತ್ರ ದೊಡ್ಡದ ಅಥವಾ ರಾಜನ? ರಾಜನ ಪ್ರಶ್ನೆ ಕೇಳಿ ಚಾಣಕ್ಯ ವಿನಮ್ರವಾಗಂದ,